ಹಲೋ ಫ್ರೆಂಡ್ಸ್, ಹೇಗಿದ್ರಿ ಎಲ್ಲ? ಇವತ್ತು ಸ್ಟ್ರೀಟ್ ಸ್ಟೈಲಲ್ಲಿ ಮಶ್ರೂಮ್ ಮಂಚೂರಿ ಮಾಡ್ತಿದ್ದೆ. ಒಂದ್ಸತಿ ಈ ವಿಡಿಯೋ ನೀವು ಕಂಡ್ರೆ ನೀವು ಪದೇ ಪದೇ ಮನೇಲಿ ಮಾಡ್ಕೊ ತಿಂತ್ರಿ. ಹೊರಬದಿ ಹೋಗಿ ತಿಂಬೋ ಅವಶ್ಯಕತೆ ಇಲ್ಲ. ಅದಕ್ಕಿಂತ ಲಾಯ್ಕ್ ಮಾಡಿ ನೀವೇ ಮನೇಲಿ ಮಾಡ್ಲಕ್ಕೆ. 5 ಟೇಬಲ್ ಸ್ಪೂನ್ ಆಪೋಷ್ಟು ಕಾರ್ನ್ಫ್ಲೋರ್ ತಗೊಂಡಿದ್ದೆ. 3 ಸ್ಪೂನ್ ಮೈದಾ ಹಿಟ್ಟು ಹಾಯ್ಕಣಕ. ಹಾಗೆ ಕ್ರಿಸ್ಪಿ ಆಯ್ಲಿ ಅಂತ ಹೇಳ್ಕೊಂಡು 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಯ್ಕೊಂಡಿದ್ದೆ. ಆಮೇಲೆ ಒಂದು ಅರ್ಧ ಸ್ಪೂನ್ ಅರಿಶಿಣ ಹಾಯ್ಕಣಕ. ಹಾಗೆ 1 ಚಮಚ ಆಪಷ್ಟು ಖಾರದ ಪುಡಿ ಹಾಯ್ಕಣಕ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಯ್ಕೊಂಡು ಕಲಿಸ್ಬೇಕು. ಸ್ವಲ್ಪ ನೀರು ಹಾಕಿ ಕಲಿಸೋದು. ಹಿಟ್ಟಿನ ಹದ ಜಾಸ್ತಿ ದಪ್ಪ ಹಪ್ಕೋ ಆಗ ತೆಳು ಹಪ್ಕೋ ಆಗ ಹದ ಮಾಡಿ ಕಲಸಿ ಇಟ್ಕೋಬೇಕು. ಮಶ್ರೂಮನ್ನು ಲಾಯ್ಕ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಬ. ಇದೇ ಇಂಪಾರ್ಟೆಂಟ್ ಕಾಣೆ. 1 5-6 ಬ್ಯಾಡಗಿ ಮೆಣಸು, 1-2 ಇಂಚ್ ಅಷ್ಟು ಶುಂಠಿ, ಆಮೇಲೆ 3-4 ಎಸಳು ಬೆಳ್ಳುಳ್ಳಿನ ನೀವು ಪೇಸ್ಟ್ ಮಾಡಿ ಇಟ್ಕೊಡಿ. ಪೇಸ್ಟ್ ಮಾಡೋಕ್ಕೊಂದು 1/4 ಲೋಟ ನೀರು ಹಾಕಿದ್ದೆ. ಇದಕ್ಕೀಗ 1-2 ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಹಾಕೊಳ್ಳಿ. ಆಮೇಲೆ 1-3 ಸ್ಪೂನ್ ಆಗುವಷ್ಟು ಕೆಚಪ್ ಹಾಕೊಳ್ಳಿ, ಟೊಮೆಟೊ ಕೆಚಪ್. 1-1.5 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಮತ್ತು ರುಚಿಗೆ ಸ್ವಲ್ಪಷ್ಟು ಉಪ್ಪು ಹಾಕ್ಕೊಂಡ್ರೆ ಸೈ. ಈ ಥರ ನೀವೊಂದು ಲಿಕ್ವಿಡ್ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು 100 ಜನಕ್ಕೆ ಬೇಕಾದ್ರೂ ಮಾಡಿ ಹಾಕ್ಲಕ್ಕೆ ಪಟ ಅನ್ಕ ಮಂಚೂರಿ. ಈ ಕಡೆ ಎಣ್ಣೆ ಬಿಸಿ ಹಾಕಿಟ್ಟಿದ್ದೆ. ಮಶ್ರೂಮನ್ನು ಎಣ್ಣೆಯಲ್ಲಿ ಕರ್ಕೊಳ್ಬೇಕು. ನೋಡಿ, ನಮ್ಮ ಬ್ಯಾಟರಿನ ಹದ ಕಂಡ್ರೆ ಗೊತ್ತಾಯ್ತು ನೋಡಿ. ಕೋಟಿಂಗ್ ಜಾಸ್ತಿ ದಪ್ಪನೂ ಆಯ್ಲಿಲ್ಲ, ತೆಳುವೂ ಆಯ್ಲಿಲ್ಲ, ಸರಿ ಆಯ್ತು. 2 ಈರುಳ್ಳಿ, 1 ಬೆಳ್ಳುಳ್ಳಿ, 1 ಕ್ಯಾಪ್ಸಿಕಮ್ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಈಗ ಮಂಚೂರಿ ಗ್ರೇವಿನ ರೆಡಿ ಮಾಡುವ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ಕೂಡಲೇ ಬೆಳ್ಳುಳ್ಳಿ, ಈರುಳ್ಳಿ ಫ್ರೈ ಮಾಡ್ಕೊಂಡು ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡ್ಕೊ. 1 ಮಿನಿಟ್ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳಕ್ಕೆ. ನಾವು ಮಂಚೂರಿಗೋಸ್ಕರ ರೆಡಿ ಮಾಡ್ಕೊಂಡಿತ್ತಲ್ಲ, ಆ ನೀರನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಎಷ್ಟು ಬೇಕೋ ಅಷ್ಟನ್ನೇ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು. ಮತ್ತು ಅದರಲ್ಲಿ ಕಾರ್ನ್ಫ್ಲೋರ್ ಇರೋದಕ್ಕೋಸ್ಕರ ಬೇಗ ತಿಕ್ಕಾಗುತ್ತೆ. ನೋಡಿ, ಈಗ ರೆಡಿ ಆಯಿತು. ಇದಕ್ಕೀಗ ನಾವು ಕರೆದಿಟ್ಕೊಂಡದ್ದು ಮಶ್ರೂಮ್ ಹಾಕಿ 1-2 ಸತಿ ಮಿಕ್ಸ್ ಮಾಡಿ ಟಾಸ್ ಮಾಡೋಷ್ಟರಲ್ಲಿ ಮಶ್ರೂಮ್ ಮಂಚೂರಿ ರೆಡಿ. ಆ ಮಂಚೂರಿ ನೀರು ರೆಡಿ ಮಾಡ್ಕೊಳ್ಳೋದ್ರಿಂದ ಎಷ್ಟು ಕ್ವಿಕ್ಕಾಗಿ ಮಾಡೋಕ್ಕಾಯ್ತಲ್ಲ ರೆಸಿಪಿ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.